ಇನ್ನು ದಿಢೀರ್ ಅಂತ ರಾತ್ರೋರಾತ್ರಿ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಕಂಡು ಬರ್ತಾ ಇದೆ. ಹೌದು ವೀಕ್ಷಕರೇ, ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ. ಚಿನ್ನ ಬೆಳ್ಳಿ ಖರೀದಿ ಮಾಡೋರಿಗೆ ಸುವರ್ಣ ಅವಕಾಶ, ಹೆಣ್ಮಕ್ಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಎಷ್ಟು ಇಳಿಕೆ ಆಗಿದೆ ಬಂಗಾರ ಮತ್ತು ಬೆಳ್ಳಿ ಬೆಲೆ? ಈಗ ತಗೋಬೇಕಾ ಬೇಡವಾ ಎಂಬುವ ಪ್ರಶ್ನೆ ಕೂಡ ಬರುತ್ತೆ. ಸೊ ವೀಕ್ಷಕರೇ, ಇನ್ನಷ್ಟು ಇಳಿಕೆ ಆಗುತ್ತಾ? ಎಲ್ಲ ಒಂದು ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ಕಡೆಗೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕಾರಣ ಬಂಗಾರ ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆಗೆ ಕಾರಣವಾಗಬಹುದು. ಹಾಗಾದ್ರೆ ಪಾತಾಳಕ್ಕೆ ಕುಸಿಯುತ್ತಾ ಚಿನ್ನ ಮತ್ತು ಬೆಳ್ಳಿ ಬೆಲೆ? ಮತ್ತೆ ಬಂಗಾರ ಜನರು ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು? ನಿಮ್ದು ಸಾವಿರಾರು ರೂಪಾಯಿ ಹಣವನ್ನ ಈ ವಿಡಿಯೋ ಮೂಲಕ ನಾವು ಒಂದು ಮಾಹಿತಿ ಕೊಡೋದ್ರ ಮೂಲಕ ನೀವು ಉಳಿಸಬಹುದು. ಅಂದ್ರೆ ಬಂಗಾರ ಖರೀದಿ ಮಾಡುವಾಗ ಎಲ್ಲಿ ಜನರು ಮೋಸ ಹೋಗ್ತಾರೆ, ಯಾವ ತಪ್ಪುಗಳನ್ನ ಮಾಡಬಾರ್ದು, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಸೊ ಮೊದಲಿಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿರಬೇಕು. ಆ ಒಂದು ಬೆಲೆ ನಿಮಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಬಹುದು. ವೀಕ್ಷಕರೇ, ಇವತ್ತು ನಾವು ನಿಮಗೆ ಚಿನ್ನ ಮತ್ತು ಬೆಳ್ಳಿಯ ಒಂದು ಚಾರ್ಟ್ ತೋರಿಸ್ತೇವೆ. ಒಂದೇ ದಿನ ಬೆಳ್ಳಿ ಯಾವ ತರ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ, ಈಗ ಮತ್ತೊಮ್ಮೆ ಖರೀದಿ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದೆಯಾ? ಹಾಗಾದ್ರೆ ಈಗ ಮತ್ತಷ್ಟು ಇಳಿಕೆ ಆಗುತ್ತಾ? ಒಂದು ಕಡೆಗೆ ನರೇಂದ್ರ ಮೋದಿಜಿಯವರು 1 ವರ್ಷಗಳ ಕಾಲ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಜನರಿಗೆ ಒಂದು ಮನವಿ ಕೂಡ ಮಾಡಿದ್ದಾರೆ. ಇತ್ತ ಡಿಮ್ಯಾಂಡ್ ಕೂಡ ಇಳಿಕೆ ಆಗಿದೆ, ಹಾಗಾಗಿ ಬೆಲೆ ಇಳಿಕೆ ಆಗ್ತಾ ಇದೆಯಾ ನೋಡಿ. ಮೊದಲಿಗೆ ನಾವು ನಿಮಗೆ ಬೆಳ್ಳಿಯ ಒಂದು MCX ಚಾರ್ಟ್ ತೋರಿಸ್ತಾ ಇದ್ದೇವೆ. ಮೊದಲಿಗೆ ಹೇಳ್ಬೇಕಂದ್ರೆ ಒಂದೇ ದಿನದಲ್ಲಿ ಬರೋಬ್ಬರಿ 7 ರಿಂದ 8 ಸಾವಿರ ರೂಪಾಯಿಯಷ್ಟು ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡು ಬಂದಿದೆ. ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ ಕೂಡ ನೋಡ್ತಿರಬಹುದು. ಮತ್ತೆ ನೋಡಿ, ಒಟ್ಟು ಇಲ್ಲಿ 3-4 ದಿನದಲ್ಲಿ 5 ರಿಂದ 6 ಸಾವಿರ ರೂಪಾಯಿ ಏರಿಕೆ ಆಗಿತ್ತು. ಈಗ ಮತ್ತೆ ಮಾರ್ಕೆಟ್ ಇಳಿಕೆ ಆಗ್ತಾ ಇದೆ. ಅಂದ್ರೆ ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಬೆಲೆಗಳು ಇಳಿಕೆ ಆಗ್ತಾ ಇದ್ದಾವೆ. ನಾವು ಕೂಡ ನಿಮಗೆ ನಿನ್ನೆ ಹೇಳಿದ್ವಿ, ಯಾರು ಕೂಡ ಬಂಗಾರ ಬೆಳ್ಳಿ ತಗೋಬೇಡಿ, ಸದ್ಯಕ್ಕೆ ಇನ್ನಷ್ಟು ಇಳಿಕೆ ಆಗೋದಿದೆ ಅಂತ. ಸೊ ಯಾರೆಲ್ಲ ವೇಟ್ ಮಾಡಿದ್ರಲ್ಲ ಅವರಿಗೆ ಈಗ ಮತ್ತೊಮ್ಮೆ ಖರೀದಿ ಮಾಡೋದಕ್ಕೆ ಅವಕಾಶ ಅಂತಾನೆ ಹೇಳ್ಬೋದು. ನೋಡಿ ವೀಕ್ಷಕರೇ, 2,53,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಇತ್ತಲ್ಲ, ಅದು ಮುರಿದು ಹೋಗಿದೆ. ಅಂದ್ರೆ ಆ ಒಂದು ಬೆಲೆ ಈಗ ಕೆಳಗೆ ಬಂದಿದೆ. 2,33,000 ಅದು ಕೂಡ ಮುರಿದು ಹೋಗಿ 2,10,000 ಇದು ಒಂದು ಅತ್ಯಂತ ಸ್ಟ್ರಾಂಗ್ ಸಪೋರ್ಟ್ ಅಂತ ಟ್ರೇಡಿಂಗ್ ಅಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಯಾವಾಗ ಬೆಳ್ಳಿ ಬೆಲೆ 2,10,000 ರೂಪಾಯಿಗಿಂತ ಕೆಳಗೆ ಬರುತ್ತೆ, ಅಲ್ಲಿಂದ ದೊಡ್ಡ ಮಟ್ಟದಲ್ಲಿ ಕುಸಿತಕ್ಕೆ ಕಾರಣವಾಗಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ 3 ಲಕ್ಷ ರೂಪಾಯಿಂದ 2 ಲಕ್ಷ ರೂಪಾಯಿಗೆ ಬರಬೇಕು ಅಂದ್ರೆ ಇದು ದೊಡ್ಡ ಮಟ್ಟದ ಕುಸಿತ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಈಗ ಮತ್ತೆ ಇಳಿಕೆ ಆಗಬಹುದು. ಒಂದು ದೊಡ್ಡ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಪ್ರಾರಂಭವಾಗಿರೋದ್ರಿಂದ ಈ ಕಚ್ಚಾ ತೈಲ ಬೆಲೆಗಳು ಏರಿಕೆ ಆಗ್ತಾ ಇದ್ದಾವೆ ವೀಕ್ಷಕರೇ. ಯಾವಾಗ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗುತ್ತೆ, ಅವಾಗ ಹೂಡಿಕೆದಾರರು ಲಾಭ ಮಾಡಬೇಕು ಅಂತ ಕಚ್ಚಾ ತೈಲದ ಶಿಫ್ಟ್ ಆಗಿದ್ದಾರೆ. ಹೀಗಾಗಿ ಬೆಳ್ಳಿ ಬೆಲೆ ಒಂದೇ ದಿನ ಬರೋಬ್ಬರಿ 8 ರಿಂದ 10 ಸಾವಿರ ರೂಪಾಯಿಯಷ್ಟು ಇಳಿಕೆಗೆ ಕಾರಣವಾಗಿದೆ ಅಂತ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಈ ಒಂದು ಬೆಲೆ 2,10,000 ರೂಪಾಯಿ ಕೆಳಗೆ ಬಂದ್ರೆ 2 ಲಕ್ಷ ರೂಪಾಯಿ ವರೆಗೂ ಬೆಳ್ಳಿ ಬೆಲೆ ಬರೋ ಚಾನ್ಸ್ ಇದೆ. ಇಲ್ಲಿಂದ ಏನಾದ್ರು ರಿವರ್ಸಲ್ ಆದ್ರೆ, ಅಂದ್ರೆ ಇಲ್ಲಿಂದ ಮತ್ತೆ ಹೂಡಿಕೆದಾರರು ಮತ್ತೆ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರೆ ಬೆಲೆ 2.5 ಲಕ್ಷ ತನಕನೂ ಹೋಗುವ ಚಾನ್ಸ್ ಇದೆ. ಆದ್ರೆ ಆದಷ್ಟು ಚಾನ್ಸ್ ಇರೋದು ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕ್ರಮೇಣವಾಗಿ ಹಂತ ಹಂತದಲ್ಲಿ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇರೋದು ಒಂದು ದೊಡ್ಡ ಕಾರಣ ಅಂತ ಹೇಳ್ಬಹುದು. ಮತ್ತು ಅಮೆರಿಕನ್ ಡಾಲರ್ ಕೂಡ ಬಲವಾಗ್ತಾ ಇದೆ. ಈಗ ಬಂಗಾರದ ಲೆಕ್ಕಕ್ಕೆ ಬರೋಕ್ಕಿಂತ ಮುಂಚೆ ಬೆಳ್ಳಿ ಈಗ ಮಾರ್ಕೆಟ್ ಅಲ್ಲಿ 1 ಕೆಜಿಗೆ 2,40,000 ರೂಪಾಯಿಂದ 2,35,000 ರೂಪಾಯಿ ಶಿಫ್ಟ್ ಆಗ್ತಾ ಇದೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ರಾತ್ರೋರಾತ್ರಿ ಬೆಲೆ 7 ರಿಂದ 8 ಸಾವಿರ ಇಳಿಕೆ ಆಗಿದೆ. ಮತ್ತೆ ಇತ್ತ ಆಫ್ಲೈನ್ ಮಾರ್ಕೆಟ್ ಗಳಲ್ಲೂ ಕೂಡ 5,000 ರೂಪಾಯಿ ಬೆಳ್ಳಿ ಬೆಲೆ ಇಳಿಕೆ ಮಾಡದಿದ್ದಾರೆ. ಯಾವಾಗ MCX ಚಾರ್ಟ್ ಅಲ್ಲಿ ಬೆಲೆ ಇಳಿಕೆ ಆಗುತ್ತೆ, ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಬೆಳ್ಳಿ ಅಂಗಡಿಯವರು, ಬಂಗಾರ ಅಂಗಡಿಯವರು ಕೂಡ ಬೆಲೆಗಳನ್ನ ಇಳಿಕೆ ಮಾಡ್ತಾರೆ ವೀಕ್ಷಕರೇ. ಈಗ ಬೆಳ್ಳಿದು ಆಯ್ತು, ಈಗ ಬಂಗಾರದ ಲೆಕ್ಕಕ್ಕೆ ಬರೋದಾದ್ರೆ ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗಿದೆ ವೀಕ್ಷಕರೇ. ಇತ್ತ ಬಂಗಾರದ ಬೆಲೆ ಕೂಡ ಇಳಿಕೆ ಆಗೋದಕ್ಕೆ ಶುರುವಾಗಿದೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡ ಎಂಬ ಪ್ರಶ್ನೆ ಬರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಬಂಗಾರ ಯಾವ ತರ ನೀವು ಖರೀದಿ ಮಾಡಬೇಕು, ಎಲ್ಲಿ ಮೋಸ ಹೋಗಬಾರ್ದು, ಮತ್ತೆ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು, ಮುಖ್ಯವಾಗಿ ಬಂಗಾರವನ್ನ 2 ಟೈಪ್ ಅಲ್ಲಿ ನೀವು ಖರೀದಿ ಮಾಡಬಹುದು, ಮತ್ತೆ ಯಾವ ತರ ನೀವು ಹೂಡಿಕೆ ಮಾಡೋದ್ರ ಮೂಲಕ ಲಾಭವನ್ನ ಮಾಡಬಹುದು, ಎಲ್ಲಾ ಒಂದು ಮಾಹಿತಿ ಕೂಡ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ. ಮೊದಲಿಗೆ ಹೇಳ್ಬೇಕಂದ್ರೆ ಬಂಗಾರ ಖರೀದಿ ಮಾಡುವಾಗ ಜನರು ಹೆಚ್ಚು ತಪ್ಪು ಮಾಡೋದು ಎಲ್ಲಪ್ಪ ಅಂದ್ರೆ ಅವರು ಹೂಡಿಕೆ ಮಾಡೋದಕ್ಕೆ ಅಂತ ಆಭರಣ ತಗೊಂಡ್ಬಿಡ್ತಾರೆ ವೀಕ್ಷಕರೇ. ಒಮ್ಮೆ ಬಾರಿ ನೀವು ಒಂದು ಆಭರಣ ತಗೊಂಡ್ರೆ ನೀವು ಹೊರಗೆ ಬಂದ ತಕ್ಷಣ ನಿಮಗೆ ದೊಡ್ಡ ಮಟ್ಟದಲ್ಲಿ ನಷ್ಟವಾಗೋ ಚಾನ್ಸ್ ಇರುತ್ತೆ. ಅಂದ್ರೆ ಉದಾಹರಣೆಗೆ ಇವತ್ತು ನೀವು 1 ಲಕ್ಷ ರೂಪಾಯಿದು ಒಂದು ಬಂಗಾರದ ನೆಕ್ಲೆಸ್ ತಗೊಂಡಿರ್ತೀರಾ, ಆದ್ರೆ ಮರುದಿನ ಅದನ್ನ ಮಾರಾಟ ಮಾಡ್ತೀರಪ್ಪ ಅಂದ್ರೆ ಅವರು ನಿಮಗೆ ವಾಪಸ್ 1 ಲಕ್ಷ ರೂಪಾಯಿ ಕೊಡೋದಿಲ್ಲ. ಅಂದ್ರೆ ಅವರು ಆ ಒಂದು ನೆಕ್ಲೆಸ್ ತಗೊಳ್ಳುವಾಗ ನಿಮ್ಮ ಮೇಲೆ
10% ಮೇಕಿಂಗ್ ಚಾರ್ಜು, 2-3% ವೇಸ್ಟೇಜು, 3% GST ಅಂತ ಲೆಕ್ಕಾಚಾರ ಮಾಡಿ 15% ಎಕ್ಸ್ಟ್ರಾ ಒಂದು ಹಣವನ್ನು ಹಾಕಿರ್ತಾರೆ. ಅದು ಎಲ್ಲ ಅಂಗಡಿಯಲ್ಲೂ ಕೂಡ ಹಾಕಲೇಬೇಕಾಗುತ್ತೆ, ಯಾಕಂದ್ರೆ ಮೇಕಿಂಗ್ ಚಾರ್ಜ್ ಇರುತ್ತೆ. ಸೊ ಅದು ನಿಮಗೆ ವಾಪಸ್ ಬರಲ್ಲ. ಲಕ್ಷಕ್ಕೆ 15,000 ರೂಪಾಯಿ ನಿಮಗೆ ನಷ್ಟ ಅಂತಾನೆ ಹೇಳ್ಬೋದು, ವಾಪಸ್ ನೀವು ಮಾರಾಟ ಮಾಡ್ತೀರಾ ಅಂದ್ರೆ. ಹಾಗಾದ್ರೆ ಏನ್ ಮಾಡಬೇಕು? ಅದಕ್ಕಿಂತ ಮುಂಚೆ ಚಾರ್ಟ್ ನೋಡಿ ಹೇಳ್ತೇವೆ. ಮೊದಲಿಗೆ ಬಂಗಾರದ ಬೆಲೆ ಒಂದೇ ದಿನ ದೊಡ್ಡ ಮಟ್ಟದಲ್ಲಿ 3,000 ರೂಪಾಯಿ ಒಂದೇ ದಿನ ಕುಸಿತ ಕಂಡಿದೆ. ಅಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಮತ್ತೊಮ್ಮೆ ಕುಸಿತಕ್ಕೆ ಕಾರಣ ಆಗೋ ಚಾನ್ಸ್ ಇದೆ. ಯಾಕಂದ್ರೆ ಇಂಪಾರ್ಟೆಂಟ್ ರೀಸನ್ ಡಿಮ್ಯಾಂಡ್ ಕಡಿಮೆ ಆಗಿದೆ. ಹೌದು, ಜಾಗತಿಕ ಮಟ್ಟದಲ್ಲಿ ಬಂಗಾರ ಖರೀದಿ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ. ಇತ್ತ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗ್ತಾ ಇದೆ. ಅಮೆರಿಕ ಇರಾನ್ ನಡುವೆ ಯುದ್ಧದ ಕಾರಣ. ಇಲ್ಲಿ 1,40,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಬೇಸ್ಮೆಂಟ್ ಇದೆ. ಇದು ಬೆಲೆ ಈಗ ಬ್ರೇಕ್ ಆದ್ರೆ, ಅಂದ್ರೆ ಇಲ್ಲಿಂದ ಬೆಲೆಗಳು ಮುರಿದು ಕೆಳಗೆ ಬಂದ್ರೆ ಅವಾಗ ದೊಡ್ಡ ಮಟ್ಟದಲ್ಲಿ ನಮಗೆ ಇಲ್ಲಿ ಒಂದು ಕುಸಿತ ಕಾಣಬಹುದು. ಇನ್ನು 2-3 ಸಾವಿರ ಇಳಿಕೆ ಆಗಬಹುದು ವೀಕ್ಷಕರೇ. ಯಾವಾಗ ಬೆಲೆಗಳು ಏರಿಕೆ ಆಗಿದೆ, ಬೆಲೆಗಳು ಮತ್ತೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆ. ಈಗ ಮತ್ತೆ ಬೆಲೆ ಏರಿಕೆ ಆಗಿತ್ತು, ಇನ್ನೇನು 1,50,000 ರೂಪಾಯಿ ಹಾಗೆ ಬಿಡುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಮತ್ತೆ ದಿಢೀರ್ ಅಂತ 3,000 ರೂಪಾಯಿ ಇಳಿಕೆ ಆಗಿದೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಈಗಲೂ ಕೂಡ ಸೆಲ್ಲರ್ಸ್ ಆಕ್ಟಿವ್ ಇದ್ದಾರೆ. ಆದ್ರೆ ಈ 1,40,000 ಏನಿದೆ ನೋಡಿ ಜೋನು, ಬೆಲೆಗಳು ಇಳಿಕೆ ಆದಾಗ ಹೊಸದಾಗಿ ಖರೀದಿ ಮಾಡೋರಿಗೆ ಆಕರ್ಷಣೆ ಮಾಡುತ್ತೆ. ಇಲ್ಲಿ ತುಂಬಾ ಜನ ಮತ್ತೆ ಜಾಸ್ತಿ ಪ್ರಮಾಣದಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ ನೋಡಿ. ಸಾವಿರಾರು ಕೋಟಿಲಿ ಹಣವನ್ನು ಹೂಡಿಕೆ ಮಾಡ್ತಾರೆ ವಿದೇಶಿ ಬ್ಯಾಂಕುಗಳು. ಅವಾಗ ಬೆಲೆಗಳು ರಿವರ್ಸಲ್ ಆಗಿ ಮತ್ತೆ ಡಿಮ್ಯಾಂಡ್ ಬಂದು ಬೆಲೆ ಏರಿಕೆ ಆಗುತ್ತೆ. ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ, ಹೂಡಿಕೆದಾರರು ತಮ್ಮ ಲಾಭವನ್ನ ಬುಕ್ ಮಾಡ್ತಾರೆ. ಯಾರೆಲ್ಲ 1,40,000 ತಗೊಂಡಿರ್ತಾರಲ್ಲ, 1,50,000 ಬಂದಾಗ ಮಾರಾಟ ಮಾಡಿಬಿಡ್ತಾರೆ, 10,000 ರೂಪಾಯಿ ಲಾಭ ಮಾಡ್ತಾರೆ. ಹಾಗಾದ್ರೆ ಇದನ್ನ ನಾವು ಯಾವ ತರ ಟ್ರೇಡಿಂಗ್ ಮಾಡಬಹುದು ಅಂದ್ರೆ, ಇಲ್ಲಿ ನಿಮಗೆ ಒಂದು ಟ್ರೇಡಿಂಗ್ ವ್ಯೂ ಅಂತ ಒಂದು ಅಪ್ಲಿಕೇಶನ್ ಇದೆ. ಅದರಲ್ಲಿ ನಿಮಗೆ ಬಂಗಾರ ಮತ್ತು ಬೆಳ್ಳಿ MCX ಚಾರ್ಟ್ ಸಿಗುತ್ತೆ. ಸೊ ವೀಕ್ಷಕರೇ, ಇದು MCX ಆಗಿರೋದ್ರಿಂದ ಆನ್ಲೈನ್ ನಲ್ಲಿ ETFs ಅಂತ ಬರುತ್ತೆ. ನೀವು ಗ್ರೋ ಆಪ್ ಆಗಿರ್ಬೋದು, ಜೆರೋದಾ, ಕೈಟ್ ಆಪ್ಸ್ ಆಗಿರ್ಬೋದು, ಏಂಜಲ್ ಒನ್ ಆಗಿರ್ಬೋದು, ಇಂಥ ಒಂದು ಅಪ್ಲಿಕೇಶನ್ ಗಳಲ್ಲಿ ನಿಮಗೆ ಬಂಗಾರ ಮತ್ತು ಬೆಳ್ಳಿಯ ಶೇರ್ಸ್ ಆಗೋ ಅಥವಾ ETF ಅಂತ ಕರೀತಾರೆ, ಇವುಗಳನ್ನ ನೀವು ತಗೋಬಹುದು. ಸೊ ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ಅವಾಗ ನೀವು ತಗೋಬಹುದು, ಏರಿಕೆ ಆದಾಗ ನೀವು ಸೇಲ್ ಮಾಡಬಹುದು. ಇದ್ರ ಮೇಲೆ ನಿಮಗೆ ಟ್ಯಾಕ್ಸ್, GST ಅಂತ ಸ್ವಲ್ಪ ಮಿನಿಮಮ್ ಚಾರ್ಜಸ್ ಕೂಡ ಕಟ್ ಆಗುತ್ತೆ, ಅದು ಕೂಡ ಗೊತ್ತಿರಲಿ. ಆದ್ರೆ ಯಾವಾಗ ಬೆಲೆಗಳು ಇಳಿಕೆ ಆಗಿರುತ್ತೆ ಅವಾಗ ಖರೀದಿ ಮಾಡಿ, ಹೆಚ್ಚಿಗೆ ಬೆಲೆಗೆ ಬಂದಾಗ ಮಾರಾಟ ಮಾಡಿದ್ರೆ ಒಂದು ಒಳ್ಳೆ ಲಾಭ ಸಿಗುತ್ತೆ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ನಾವು ಖರೀದಿ ಮಾಡಿದ ತಕ್ಷಣ ಬೆಲೆಗಳು ಇಳಿಕೆ ಆಗ್ಬಿಡ್ತವೆ, ಅವಾಗ ನಿಮಗೆ ನಷ್ಟ ತೋರಿಸುತ್ತೆ. ಸೊ ನೀವೇನಾದ್ರೂ ದೊಡ್ಡ ಮಟ್ಟದಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೆ, ಮುಂದೆ 2 ವರ್ಷ 3 ವರ್ಷ ಹೂಡಿಕೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗಿದ್ರೆ ಬಂಗಾರ ಬೆಳ್ಳಿಯಲ್ಲಿ ETFs ಗಳಲ್ಲಿ ಹೂಡಿಕೆಯನ್ನ ಮಾಡಬಹುದು. ಅಂದ್ರೆ ನಿಮ್ಮ ಒಂದು ಹಣವನ್ನ ಅದರಲ್ಲಿ ಶೇರ್ಸ್ ನ ಮಾಡಬಹುದು. ಅದರಿಂದ ನಿಮ್ಮ ಒಂದು ಮುಂದಿನ ಬರೋ 2-3 ವರ್ಷದಲ್ಲಿ ಬೆಲೆ ಏರಿಕೆ ಆದ್ರೆ ಅಲ್ಲಿ ನಿಮಗೆ ಲಾಭ ಕೂಡ ಸಿಗಲಿದೆ. ಹಾಗಾದ್ರೆ ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? 1,09,000 ವೀಕ್ಷಕರೇ. ಇದರದ್ದು ಬೆಲೆ ಮತ್ತೆ 1,07,000 ರೂಪಾಯಿ ತನಕ ಬರುವ ಚಾನ್ಸ್ ಇದೆ. ಯಾಕಂದ್ರೆ ಈಗಾಗಲೇ MCX ಅಲ್ಲಿ ಬೆಲೆ ಇಳಿಕೆ ಆಗಿದೆ ರಾತ್ರಿವರೆಗೂ, ಬೆಳಿಗ್ಗೆವರೆಗೂ ಇದು ಇನ್ನೂ ಅಪ್ಡೇಟ್ ಆಗಿರಲ್ಲ. ಸೊ ನಿಮ್ಮ ಮಾರ್ಕೆಟ್ ಅಲ್ಲಿ 1,07,000 ರೂಪಾಯಿವರೆಗೂ ಬೆಲೆಗಳು ಅಪ್ಡೇಟ್ ಆಗ್ತವೆ. 18 ಕ್ಯಾರೆಟ್ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ, 10-12%, 15% ಮತ್ತೆ GST 3% ಎಕ್ಸ್ಟ್ರಾ ಇರುತ್ತೆ. ಅಂದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆ 1,07,000 ರೂಪಾಯಿ ನೀವು ಲೆಕ್ಕಾಚಾರ ಮಾಡಬಹುದು. ಆದ್ರೆ ಮೇಕಿಂಗ್ ಚಾರ್ಜ್ ಅಲ್ಲಿ ತುಂಬಾ ಜನ ಮೋಸ ಹೋಗ್ತೀರಾ. ತುಂಬಾ ಜನ ಖರೀದಿ ಮಾಡೋರು ತಪ್ಪು ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ಒಂದು ಮೇಕಿಂಗ್ ಚಾರ್ಜು ಚೌಕಾಸಿ ಮಾಡೋದಿಲ್ಲ. ಅಂದ್ರೆ 10% 1 ಲಕ್ಷಕ್ಕೆ ಅಂದ್ರೆ 10,000 ರೂಪಾಯಿ ಆಗುತ್ತೆ. ಕೆಲವೊಬ್ರು 15% ಹೇಳ್ತಾರೆ, 15,000 ರೂಪಾಯಿ. ಕೆಲವೊಬ್ರು 20% ಹೇಳ್ತಾರೆ. ಆದ್ರೆ ನೀವು 3-4 ಅಂಗಡಿಗಳಲ್ಲಿ ನೋಡ್ಬಿಟ್ಟು ತಗೋಬೇಕಾಗುತ್ತೆ. ನೀವು ಚೌಕಾಸಿ ಮಾಡಿಸಿ 5% ಉಳಿಸಿದ್ರು ಕೂಡ ನಿಮಗೆ ಲಕ್ಷಕ್ಕೆ 5,000 ರೂಪಾಯಿ ಉಳಿಯುತ್ತೆ, 2 ಲಕ್ಷಕ್ಕೆ 10,000 ರೂಪಾಯಿ ಉಳಿಯುತ್ತೆ. ಇನ್ನು ಎರಡನೇದಾಗಿ ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ಬಂಗಾರದ ಮೇಲೆಗಳು ಏನು ಸ್ಟೋನ್ಸ್ ಹಾಕಿರ್ತಾರೆ, ಅಂದ್ರೆ ಒಂದು ಆರ್ಟಿಫಿಷಿಯಲ್ ಸ್ಟೋನ್ಸ್ ಅಂತ ನಾವು ಕರಿತೀವಿ, ಅಥವಾ ಡುಪ್ಲಿಕೇಟ್ ಸ್ಟೋನ್ಸ್ ಅಂತ ಕರಿತೀವಿ. ಏನು ಒಂದು ಬಂಗಾರದ ತೂಕ ಇರುತ್ತೆ, ಬಂಗಾರ 1 ಗ್ರಾಮ್ಗೆ 15,000 ರೂಪಾಯಿ ಇರುತ್ತೆ. ಆದ್ರೆ ಯಾವಾಗ ಒಂದು 10 ಗ್ರಾಮ್ದು ನೆಕ್ಲೆಸ್ ಆಗಿರ್ಬೋದು, ಒಂದು ಉಂಗುರ ಆಗಿರ್ಬೋದು, ಅದ್ರ ಮೇಲೆ ನಾನ್ ಗೋಲ್ಡ್ ಪಾರ್ಟಿಕಲ್ಸ್ ನ ಆಡ್ ಮಾಡಿರ್ತಾರೆ. ಅಂದ್ರೆ ಸ್ಟೋನ್ಸ್ ಆಗಿರ್ಬೋದು, ಅಥವಾ ಕೆಂಪು ಕಲರ್, ಹಳದಿ ಕಲರ್ ಅಂತ ಹವಳಸ್ಗಳನ್ನ ಹಾಕಿರ್ತಾರೆ. ಅವೆಲ್ಲ ಕೂಡ 1 ಗ್ರಾಮ್ ಅಥವಾ 0.500 ಮಿಲಿ ಅಂತ ಇರುತ್ತೆ. ಸೊ ಅದ್ರದ್ದು ತೂಕ 1 ಗ್ರಾಮ್ ಲೆಕ್ಕ ಹಿಡಿದ್ರು ಕೂಡ 15,000 ರೂಪಾಯಿ. ಆದ್ರೆ ನಾನ್ ಗೋಲ್ಡ್ ಪಾರ್ಟಿಮೆಂಟ್ಸ್ ಅದ್ರದ್ದು 1 ಗ್ರಾಮ್ ಲೆಕ್ಕ ಕೇವಲ 500 ರೂಪಾಯಿ 600 ರೂಪಾಯಿ ಇರುತ್ತೆ. ಸೊ ನೀವು 10 ಗ್ರಾಮ್ಗೆ ಲೆಕ್ಕ ಮಾಡಿಸಬಾರ್ದು, ಯಾಕಂದ್ರೆ ಅದ್ರ ಮೇಲೆ 1 ಗ್ರಾಮ್ದು ಆಲ್ರೆಡಿ ನಾನ್ ಗೋಲ್ಡ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ನೀವೇನ್ ಮಾಡಬೇಕು, 9 ಗ್ರಾಮ್ ಬಂಗಾರದ ಲೆಕ್ಕ ಕೊಡಬೇಕು, 1 ಗ್ರಾಮ್ ಸ್ಟೋನ್ಸ್ ನ ಲೆಕ್ಕ ಕೊಡಬೇಕು. ಸೊ ಅಲ್ಲಿ ನಿಮಗೆ 1 ಗ್ರಾಮ್ ಉಳಿತಾಯವಾದ್ರೆ 15,000 ರೂಪಾಯಿ ಉಳಿತಾಯ ಅಂತಾನೆ ಹೇಳ್ಬಹುದು. ಸೊ ಈಗ 22 ಕ್ಯಾರೆಟ್ ಅಂದ್ರೆ ಇದು 916 ಅಂತ ತುಂಬಾ ಜನ ಕರೀತಾರೆ. ಅಂದ್ರೆ ಇದು 91.6% ಬಂಗಾರ ಇರುತ್ತೆ. ಇದ್ರ ಮೇಲೆ ನಿಮಗೆ ಹಾಲ್ ಮಾರ್ಕ್, BIS ಹಾಲ್ ಮಾರ್ಕ್ ಲೋಗೋ ವಿತ್ HUID ಕೋಡ್ ಕೂಡ ಈಸಿಯಾಗಿ ಸಿಕ್ಬಿಡುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಇದರದ್ದು ಬೆಲೆ 1,34,000. ಆದ್ರೆ ಇದು 1,32,000 ರೂಪಾಯಿ ತನಕ ಬರಲಿದೆ. ಯಾಕಂದ್ರೆ MCX ಅಲ್ಲಿ ಬೆಲೆ ಇಳಿಕೆ ಆಗಿರುವಂತದ್ದು. ಇದ್ರ ಮೇಲೂ ಕೂಡ ಮೇಕಿಂಗ್ ಚಾರ್ಜ್ ಇರುತ್ತೆ. ಅಂದ್ರೆ ಯಾವಾಗ ನೀವು ಆಭರಣ ತಗೋತೀರಾ ನಿಮಗೆ ಮೇಕಿಂಗ್ ಚಾರ್ಜ್ ಬಿದ್ದೇ ಬೀಳುತ್ತೆ ವೀಕ್ಷಕರೇ. ಸೊ ನೀವೇನಾದ್ರೂ ಹೂಡಿಕೆ ಮಾಡಬೇಕು ಹಣವನ್ನ ಅಂದ್ರೆ ನೀವು ಆಭರಣ ತಗೋಬಾರ್ದು. ತುಂಬಾ ಜನ ಇಲ್ಲಿ ತಪ್ಪು ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಮೋಸ ಹೋಗ್ಬಿಡ್ತಾರೆ. ಸೊ ನೀವು ಹೂಡಿಕೆ ಮಾಡಬೇಕು ಅಂದ್ರೆ 24 ಕ್ಯಾರೆಟ್ ತಗೊಳ್ಳಿ, ಗಟ್ಟಿ ಬಂಗಾರ ತಗೊಳ್ಳಿ, ಇಲ್ಲ ಆನ್ಲೈನ್ ನಲ್ಲಿ
ETFs ಅಂತ ಬರುತ್ತೆ. ತುಂಬಾ ಕಡೆಗೆ ನಕಲಿ ಆಪ್ಗಳ ಹಾವಳಿ ಶುರುವಾಗಿದೆ. ನಕಲಿ ಆಪ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡ್ಕೊಂಡ್ಬಿಟ್ಟು ನಿಮ್ಮನ್ನ ಬ್ಲಾಕ್ ಮಾಡಿಬಿಡ್ತಾರೆ. ಸೊ ಆ ತಪ್ಪು ಮಾಡಬೇಡಿ. ಯಾರು ಸೆಬಿ ರಿಜಿಸ್ಟರ್ಡ್ ಅಂಡರ್ ಅಪ್ಲಿಕೇಶನ್ ಇದ್ದಾವೆ ಅದರಲ್ಲಿ ಮಾತ್ರ ನೀವು ಹೂಡಿಕೆ ಮಾಡಬೇಕು. ಸೆಬಿ ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಗ್ರೋ ಅಂತ ಆಪ್ ಇದೆ. ಅಂತ ಒಂದು ಟ್ರಸ್ಟೆಡ್ ಅಪ್ಲಿಕೇಶನ್ಗಳಲ್ಲಿ ಮಾತ್ರ ನೀವು ಹೂಡಿಕೆ ಮಾಡಬೇಕಾಗುತ್ತೆ. ಎಲ್ಲ ಕೂಡ ಚೆಕ್ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ನಮಗೆ ನೀವು ETF ಅಂತ ಕಮೆಂಟ್ ಮಾಡಿ. ಮುಂದಿನ ಬರೋ ವಿಡಿಯೋದಲ್ಲಿ ಯಾವ ತರ ನೀವು ಆನ್ಲೈನ್ ನಲ್ಲಿ ಬಂಗಾರ ಬೆಳ್ಳಿಗಳ ಶೇರ್ಗಳನ್ನು ತಗೋಬಹುದು ಅದರ ಬಗ್ಗೆ ಸಪರೇಟ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಒಂದು ಸಾಮಾನ್ಯ ಭಾಷೆಯಲ್ಲಿ ನಾವು ನಿಮಗೆ ಮಾಹಿತಿಯನ್ನ ಕೊಡಲಿದ್ದೇವೆ. ಸೊ ವೀಕ್ಷಕರಿಗೆ ಇಂಪಾರ್ಟೆಂಟ್ ಆಗಿ ಮೂರನೇದು ಏನಪ್ಪಾ ಅಂದ್ರೆ ಮನೆಯಲ್ಲಿ ಬಂಗಾರ ಇಟ್ಟವರಿಗೆ ಏನ್ ಮಾಡಬೇಕು. ತುಂಬಾ ಜನ ಬಂಗಾರ ಮಾರಾಟ ಮಾಡ್ತಿದ್ದಾರೆ. ಬೆಲೆ ಇಳಿಕೆ ಆಗ್ತಾ ಇದೆ ಅಂತ ತುಂಬಾ ಜನ ಮಾರಾಟ ಮಾಡ್ತಿದ್ದಾರೆ. ಆದ್ರೆ ಮುಂದಿನ ಬರುವ 2027ರಲ್ಲಿ ಬೆಲೆಗಳು ಮತ್ತೆ ಏರಿಕೆ ಆಗಲಿದೆ ಅಂತ ತಜ್ಞರು ಹೇಳಿದ್ದಾರೆ. ವೀಕ್ಷಕರೇ ಇದು ಕೂಡ ನಿಮಗೆ ಗೊತ್ತಿರಲಿ. ಈಗ 24 ಕ್ಯಾರೆಟ್ ಚಿನ್ನದ ಬೆಲೆ ಅಂದ್ರೆ ಇದು ಗಟ್ಟಿ ಬಂಗಾರ. ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ 0 ಅಂದ್ರೆ ಕೆಲವು ಕಡೆಗೆ 0.1% ಅಥವಾ 1% ತನ ಮೇಕಿಂಗ್ ಚಾರ್ಜ್ ತಗೋತಾರೆ. ಆಲ್ಮೋಸ್ಟ್ ನೀವು ಆನ್ಲೈನ್ ನಲ್ಲಿ ತಗೋತೀರಾ ಅಂದ್ರೆ ನಿಮಗೆ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಇರೋದಿಲ್ಲ. ಸೊ 24 ಕ್ಯಾರೆಟ್ 10 ಗ್ರಾಮ್ ಬೆಲೆ 1,43,000 1,42,000 ರೂಪಾಯಿ ತನಕ ಮತ್ತೊಮ್ಮೆ ಬರಲಿದೆ. ಸೊ ಈಗ ಯಾರೆಲ್ಲ ಬೆಲೆ ಇಳಿಕೆ ಆಗಿದೆ ಈಗ ತಗೋಬೇಕಾ ಬೇಡ ಅಂತ ಪ್ಲಾನ್ ಮಾಡ್ತಿರ್ತೀರಾ ನೀವು ಸ್ವಲ್ಪ ಸ್ವಲ್ಪ ತಗೋಬಹುದು. ಒಟ್ಟಿಗೆ ಹಣವನ್ನ ಹಾಕಬಾರ್ದು. ಉದಾಹರಣೆಗೆ ಇವತ್ತು ನಿಮ್ಮ ಹತ್ರ 1,00,000 ರೂಪಾಯಿ ಹಣ ಇದೆ ಅಂದ್ರೆ ನೀವು 1,00,000 ರೂಪಾಯಿ ಇವತ್ತೇ ಕೊಟ್ಟು ಬಂಗಾರ ತಗೋಬಾರ್ದು. ಇವತ್ತು 15-20 ಸಾವಿರ ರೂಪಾಯಿ ತಗೊಳ್ಳಿ. ನಾಳೆ ಮತ್ತೆ ಏನಾದ್ರೂ ಬೆಲೆ ಇಳಿಕೆ ಆದ್ರೆ ಮತ್ತೆ ಒಂದು 20 ಸಾವಿರ ರೂಪಾಯಿ ತಗೊಳ್ಳಿ. ಮತ್ತೆ ಇಳಿಕೆ ಆದ್ರೆ ಮತ್ತೆ ತಗೊಳ್ಳಿ. ಬೆಲೆ ಏರಿಕೆ ಆದ್ರೆ ಸ್ವಲ್ಪ ವೇಟ್ ಮಾಡಿ. ಈ ತರ ನೀವು ಹಂತ ಹಂತವಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಕಡಿಮೆ ಬೆಲೆಗೆ ಎವರೇಜ್ ಬೈಯಿಂಗ್ ವ್ಯಾಲ್ಯೂ ಅಂತ ಬಂಗಾರ ಕಡಿಮೆ ಬೆಲೆಗೆ ಸಿಗುತ್ತೆ ವೀಕ್ಷಕರೇ.